ನಾನಿವತ್ತು ಸಿಹಿ ಗೆಣಸು ಉಪಯೋಗಿಸ್ಕೊಂಡು ತುಂಬಾ ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗುವಂಥ ಒಂದು ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ನೀವು ಮಕ್ಕಳಿಗೆ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳ ತೂಕ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. 8 ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸಿಹಿ ಗೆಣಸು ತೊಗೊಂಡಿದ್ದೀನಿ. ಇಷ್ಟು ದೊಡ್ಡದು ಬೇಡ, ಸ್ವಲ್ಪ ನೋಡಿ ಈ ರೀತಿ ಒಂದು ಚಿಕ್ಕ ಪೀಸ್ ತೊಗೊಂಡ್ರೆ ಸಾಕು. ಇದನ್ನು ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಈಗ 3 ಟೇಬಲ್ ಸ್ಪೂನ್ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಪೇಪರ್ ಅವಲಕ್ಕಿ ಅಥವಾ ಬ್ರೌನ್ ಅವಲಕ್ಕಿ ಕೂಡ ಉಪಯೋಗಿಸ್ಬೋದು. ಇದಕ್ಕೆ ನೀರು ಹಾಕಿ ನೀಟಾಗಿ ತೊಳೆದು ಒಂದು 5 ನಿಮಿಷ ಮುಂಚೆ ನೆನೆಸಿಟ್ಕೊಳ್ಳಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಕಪ್ ನೀರು ಸೇರಿಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಸಿಹಿ ಗೆಣಸು, ಅರ್ಧ ಕ್ಯಾರೆಟ್, 4 ರಿಂದ 5 ಒಣ ದ್ರಾಕ್ಷಿ, 2 ಖರ್ಜೂರ ಬೀಜ ತೆಗೆದುಬಿಟ್ಟು ಸೇರಿಸ್ಕೊಳ್ಬೇಕು. ಈಗ ಇದೆಲ್ಲವನ್ನು 7 ರಿಂದ 8 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಕರೆಕ್ಟಾಗಿ 7-8 ನಿಮಿಷಕ್ಕೆ ನಾವು ಸೇರಿಸಿರುವಂಥ ಗೆಣಸು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ ಬೇಯಿಸ್ಕೊಂಡು 5 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ಸೇರಿಸ್ಕೊಳ್ಬೇಕು. ಆ ನೀರಿನ ಸಮೇತ ಸೇರಿಸ್ಕೊಂಡು ಮತ್ತೆ 1/4 ಕಪ್ ನೀರು ಸೇರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 4 ರಿಂದ 5 ನಿಮಿಷ ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ ಕರೆಕ್ಟಾಗಿ 4-5 ನಿಮಿಷಕ್ಕೆ ನಾವು ಸೇರಿಸಿರುವಂಥ ಅವಲಕ್ಕಿ ಮತ್ತು ಕ್ಯಾರೆಟ್ ಗೆಣಸು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಮ್ಯಾಶರ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ನಿಮ್ಮ ಪಾಪು ಮ್ಯಾಶ್ ಮಾಡಿದ್ರೆ ತಿನ್ನಲ್ಲ ಅಂದರೆ ಒಂಚೂರು ತಣ್ಣಗಾದ್ಮೇಲೆ ಬ್ಲೆಂಡರ್ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡಿಬಿಟ್ಟು ಬೇಕಿದ್ರೂ ತಿನ್ನಿಸ್ಬೋದು. ನಾವಿದರಲ್ಲಿ ಒಣ ದ್ರಾಕ್ಷಿ ಖರ್ಜೂರ ಸೇರಿಸಿ ಮಾಡಿರೋದ್ರಿಂದ ಇದು ಸಿಹಿಯಾಗೇ ಇರುತ್ತೆ. ನಿಮ್ಗೆ ಹಂಗೂ ಬೇಕು ಅಂತ ಅನಿಸಿದ್ರೆ ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಸೇರಿಸ್ಬಿಟ್ಟು ಮಗುಗೆ ತಿನ್ನಿಸ್ಬೋದು. ಅಷ್ಟೇ ನೋಡಿ, ಈಗ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸಿಹಿ ಗೆಣಸಿನ ರೆಸಿಪಿ ರೆಡಿಯಾಗಿದೆ. ಇದನ್ನು ನೀವು ಮಕ್ಕಳಿಗೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ತಿನ್ನಿಸಿ, ರಾತ್ರಿ ಟೈಮಲ್ಲಿ ತಿನ್ನಿಸೋದು ಬೇಡ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.